ನೀನು ಎಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದೀಯ ಅಂತ ಗೊತ್ತಾ ಚಂದು? ಇಂಥ ಒಂದು ದಿನ ಬಂದೇ ಬರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೇಳು ಚಂದು, ಭಕ್ತಿಯಿಂದ ನಿನ್ನನ್ನು ಪೂಜಿಸಿ ಆರಾಧಿಸು ಶ್ರೀಕೃಷ್ಣನ ತುಳಸಿಯಿಂದ ತೂಗಿದ ರುಕ್ಮಿಣಿನ ನೀನು ಹೆಂಡತಿ ಅನ್ಕೊಂತೀಯೋ, ಅಥವಾ ಹಣದ ಅಹಂಕಾರ ಅಂತಸ್ತು ಇರೋ ಸತ್ಯಭಾಮಿನ ನೀನು ಮದುವೆ ಆಗ್ತೀಯ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಬ್ಬರನ್ನ ಮದುವೆ ಆದ ದೇವ್ರುಗಳೇ ಸುಖವಾಗಿಲ್ಲ ಅಂದರೆ ಇಬ್ಬರನ್ನ ಮದುವೆ ಆದ ಮನುಷ್ಯ ಸುಖವಾಗಿರ್ತಾನ? ಚಂದನ್, ನೀನು ಕೇಳಿದ ಪ್ರಶ್ನೆಗಳಿಗೆ ಒಬ್ಬ ಗೆಳೆಯನಾಗಿ ನಾನು ಪ್ರಾಮಾಣಿಕವಾಗಿ ಉತ್ತರ ಹೇಳಿದ್ದೀನಲ್ವಾ? ಏನು ಹೇಳ್ತಿದ್ಯಾ ರಾಮ್? ಚಿನ್ನು ನುಡುಕ್ಬೇಡ ಚಂದು. ಏನೋ ಋಣಾನು ಬಂದ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ, ಏನು ಪಾಪ ಮಾಡಿದ್ಯೋ ಅದಾಗೋಯ್ತು. ಓದೋಳು ಓದ್ಲಲ್ಲ ಅಂತ ಮರ್ತ್ಬಿಟ್ಟು ಶ್ರುತಿ ಅಕ್ಕನ್ನ ಮದುವೆಯಾಗಿ ಸುಖವಾಗಿರು. ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಚ್ಚಿ ನಿನ್ನನ್ನು ಅಣ್ಣ ಅಂದ್ಕೊಂಡಿದ್ದೆ, ನೀನು ಅವಳನ್ನು ತಂಗಿ ಅಂದ್ಕೊಂಡಿದ್ದೆ. ನೀನು ಅವಳ ಜೊತೆನೆ, ಅವಳ ಜೀವನದ ಜೊತೆನೆ ಆಟಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ರೀತಿಯೆಲ್ಲ ನೀನು ಮಾಡ್ತೀಯ ಅಂತ ಮನಸ್ಸಿನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ರಾಮ್. ನಿನ್ನ ತಂಗಿ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ರೆ ಅವಳು ನಿನ್ನ ತಂಗಿ ಅನ್ನೋದನ್ನೇ ನೀನು ಮರ್ತುಬಿಟ್ಯಾ? ಚಿನ್ನು ನನ್ನ ತಂಗಿ ಅನ್ನೋದನ್ನು ನಾನು ಮರ್ತಿಲ್ಲ ಚಂದನ್. ನೀನು ನನ್ನ ಗೆಳೆಯ ಅನ್ನೋದನ್ನು ಮರ್ತಿಲ್ಲ. ನನ್ನ ತಂಗಿ ಜೀವನ ಯಾವತ್ತೂ ಹಾಳಾಗೋಯ್ತು. ಉಪಕಾರ ಸ್ಮರಣೆಯಲ್ಲಿ, ಪ್ರೀತಿ ದಯೆ ಕರುಣೆಯಲ್ಲಿ, ಪ್ರಾಣಿಗಳೇ ಬಲು ಮೇಲು ಮಾನವನದಕ್ಕಿಂತ ಕೇಳು ಅಂತ ಅಮ್ಮ ಯಾವತ್ತೋ ಈ ಪದ್ಯನ ಹೇಳ್ಕೊಟ್ಟಿದ್ದಾರೆ. ತಾಳಿ ಕಟ್ದವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಾಗದೇ ಇರೋ ನೀನು ಇನ್ನೊಬ್ಬಳಿಗೆ ತಾಳಿ ಕಟ್ಟಕ್ಕೆ ರೆಡಿಯಾಗಿದೆಯಲ್ಲ. ಯಾರೋ ಕಷ್ಟದಲ್ಲಿದ್ದಾರೆ, ಅವ್ರನ್ನ ಕಷ್ಟದಿಂದ ಪಾರು ಮಾಡಬೇಕು, ಅವ್ರ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪ ರಾಮ್? ಹಸಿದ ಹಸುವಿಗೆ ಕೊಟ್ಟಿಗೆಲ್ ಕಟ್ಟಿ ನೀರು ಕುಡಿಸ್ಬಹುದು, ಹಸಿ ಹುಲ್ಲು ತಿನ್ನಿಸಬಹುದು, ಆದರೆ ಯಾವುದೋ ಹುಡುಗಿಗೆ ತಾಳಿ ಕಟ್ಟಕ್ಕಾಗುತ್ತಾ ಚಂದು? ಎಲ್ಲ ಸತ್ಯಗಳನ್ನು ಮುಚ್ಚಿಡಬಹುದು, ಆದರೆ ಗಂಡ ಹೆಂಡತಿ ಅನ್ನೋ ಸತ್ಯ ಸಂಬಂಧ ಮುಚ್ಚಿಡೋಕ್ಕಾಗುತ್ತಾ? ಆ ಸತ್ಯ ಹೊರಗಡೆ ಗೊತ್ತಾಗ್ತಿದೆ ಅಂತ ನಿನಗೆ ಗೊತ್ತಾದಾಗ ಚಂದು ನೀನೇ ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ. ಅಮ್ಮು, ಅವತ್ತು ಆ ಹೊತ್ತಿನಲ್ಲಿ ಆ ಕ್ಷಣದಲ್ಲಿ ನಾನು ಇದ್ದ ಜಾಗದಲ್ಲಿ ನೀನು ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ದೆ ರಾಮು. ತಾತಮ್ಮ ನನಗೆ ಕೈ ಮುಗಿದು ದೇವ್ರು ಬಂದಾಗ ಬಂದಿದ್ಯಪ್ಪ. ನನ್ನ ಮೊಮ್ಮಗಳು ಲಗ್ನ ಪತ್ರಿಕೆಯಲ್ಲಿ ನಿನ್ನ ಹೆಸರು ಇದೆ, ನಿನ್ನ ಫೋಟೋನೂ ಇದೆ. ನನ್ನ ಮೊಮ್ಮಗಳು ನರ್ಕದಲ್ಲಿದ್ದಾಳೆ, ಅವಳಿಗೆ ಸುಮ್ಮನೆ ತಾಳಿ ಕಟ್ಟಿ ಇಲ್ಲಿಂದ ಕರ್ಕೊಂಡು ಹೊಟ್ಟೋಗು. ಮೊದಲೇ ತಾಯಿ ಇಲ್ಲದೆ ಇರೋ ಕೂಸು, ದೇವ್ರು ಬಂದಾಗ ಬಂದಿದ್ಯಾ, ಎಲ್ಲಾದ್ರೂ ಕರ್ಕೊಂಡೋಗಿ ದಾರಿಲಿ ಬಿಟ್ಬಿಡು, ಆ ದೇವ್ರೇ ದಾರಿ ತೋರಿಸ್ತಾನೆ ಅಂತ ಹೇಳ್ತಾಳೆ. ಆ ಟೈಮಲ್ಲಿ ನಾನು ಏನ್ ಮಾಡ್ಬೇಕಿತ್ತು ರಾಮ್? ನಾನು ಏನ್ ಮಾಡ್ಬೇಕಿತ್ತು ಹೇಳು? ಲಚ್ಚಿ ಅವ್ರ ಅಣ್ಣ ನಂಜುಂಡಿ ಬಸ್ ಸ್ಟ್ಯಾಂಡ್ನಲ್ಲಿ ಏನ್ ಹೇಳ್ದ ಗೊತ್ತಾ ನನಗೆ? ಬಾಯಿ ತುಂಬಾ ಭಾವ ಅಂತ ಕರೀತಾನೆ. ನಾನು ಲಚ್ಚಿನ ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂತ ನನ್ನ ಕಾಲಿಗೆ ಬೀಳಕ್ ಬಂದ. ಅವಳ ತಮ್ಮ ಗಿರಿ, ಅವನ ಕಣ್ಣಲ್ಲಿ ಎಷ್ಟು ಸಂತೋಷ ಆಯ್ತು. ನಾನು ಲಚ್ಚಿನ ಸುಖವಾಗಿ ಇಟ್ಕೊಂಡಿದ್ದೀನಿ ಅಂತ ಕಣ್ಣಲ್ಲಿ ನೆಮ್ಮದಿ ತುಂಬಿಕೊಂಡಿದ್ದ. ತನ್ನಕ್ಕ ಅವನನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಓದಿಸ್ತಾಳೆ, ದೊಡ್ಡ ಮನುಷ್ಯನಾಗಿ ಮಾಡ್ತಾಳೆ ಅಂತ ಕಣ್ಣಲ್ಲಿ ಕನ್ಸುಗಳು ತುಂಬಿಕೊಂಡಿದ್ದ. ಆ ಚಿಕ್ಕ ಹುಡುಗನ ಕಣ್ಣಲ್ಲಿದ್ದ ಕನ್ಸುಗಳನ್ನ ಹೇಗ್ ಮರೀಲಿ ರಾಮ್? ಹೇಗ್ ಮರೀಲಿ ಹೇಳು? ನನಗೆ ಗೊತ್ತು ರಾಮ್, ಈ ಜನ್ಮದಲ್ಲಿ ಲಚ್ಚಿ ನನ್ನ ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ.
ನಾನು ಪ್ರೀತಿಸಿದ ಹುಡುಗಿ, ನನ್ನನ್ನು ಪ್ರೀತಿಸ್ತಾ ಇರೋ ಹುಡುಗಿ ಶ್ರುತಿನೇ ನನ್ನ ಹೆಂಡತಿ. ಆದರೆ ತಾತಮ್ಮನಿಗೆ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋಬೇಕಲ್ವಾ? ಲಚ್ಚಿಯವರಣ್ಣ ನಂಜುಡಿಗೆ ಕೊಟ್ಟಿರೋ ಮಾತು, ಅವಳ ತಮ್ಮ ಗಿರಿಗೆ ಕೊಟ್ಟಿರೋ ಮಾತು, ಅದನ್ನೆಲ್ಲ ನಾನು ಉಳಿಸ್ಕೊಳ್ಳೇಬೇಕಲ್ವಾ? ಹಾಂ, ಆ ಸಂದರ್ಭದಲ್ಲಿ ಲಚ್ಚಿ ತಾತಮ್ಮಂಗೆ ನಾನು ಒಂದು ಮಾತು ಹೇಳಿದೆ, ನೋಡಿ ನಿಮ್ಮ ಮೊಮ್ಮಗಳು ಸುಖವಾಗಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ. ಈಗ ನಾನು ಆ ಕೆಲಸ ಮಾಡಲೇಬೇಕಲ್ವಾ? ಲಚ್ಚಿನ ಹುಡುಕ್ಲೇಬೇಕಲ್ವಾ? ಅವಳ ಜೀವನಕ್ಕೆ ಒಂದು ದಾರಿ ತೋರಿಸ್ಲೇಬೇಕಲ್ವಾ ರಾಮು? ತಾತಮ್ಮನ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಲ್ವಾ? ನೋಡ್ರಾಮು, ಹೇಳಿ ಕೇಳಿ ಮೊದಲೇ ನಾನು ದೇವ್ರನ್ನ ನಂಬದೇ ಇರೋ, ನನ್ನ ಹತ್ರ ನೀನು ಗಂಗೆ, ಗೌರಿ, ರುಕ್ಮಿಣಿ, ಸತ್ಯಭಾಮೆ, ಯಾರದು ಪದ್ಮಾವತಿ, ಅಲ್ಮೇಲಮ್ಮ, ಇವ್ರನ್ನ ಎಕ್ಸಾಂಪಲ್ ಕೊಟ್ಟು ಹೆದರಿಸ್ತಾ ಇದೆಯಾ? ಒಬ್ಬ ಹೃದಯವಂತ ಮನುಷ್ಯನಾಗಿ ಆ ಸಂದರ್ಭದಲ್ಲಿ ಏನು ಮಾಡಬೇಕಿತ್ತೋ ಅದನ್ನು ನಾನು ಮಾಡಿದೆ ಅಷ್ಟೆ. ಅದನ್ನು ತಪ್ಪು ಅನ್ನಂಗಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಒಂದು ಮಾತು ಹೇಳ್ತೀನಿ, ತಿಳ್ಕೊರ. ನಾನು ನಿನ್ನ ತಂಗಿ ಚಿನ್ನುಗೂ ದ್ರೋಹ ಮಾಡಲ್ಲ, ನನ್ನ ನಂಬಿ ಪ್ರೀತಿಸಿದ ಶ್ರುತಿಗೂ ದ್ರೋಹ ಮಾಡಲ್ಲ. ಅಮ್ಮ ನನಗೂ ಗೋವಿನ ಹಾಡು ಹೇಳ್ಕೊಟ್ಟಿದ್ದಾಳೆ. ಪುಣ್ಯಕೋಟಿ ಅನ್ನೋ ಹಸು ಅರ್ಬುದ ಅನ್ನೋ ಹಸಿದ ಹೆಬ್ಬುಲಿಗೆ ಏನು ಮಾತು ಕೊಡ್ತು ಗೊತ್ತಾ? ಕೊಟ್ಟ ಮಾತನ್ನು ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದಲೇ ಪೋಪೆನಲ್ಲಿಗೆ ಕಟ್ಟ ಕಡೆ ಇದು ಖಂಡಿತ. ಈ ಹಾಡನ್ನು ನಾನು ನನ್ನ ಜನ್ಮದಲ್ಲಿ ಮರೆಯಲಾರ. ಅಮ್ಮ ಹೇಳ್ಕೊಟ್ಟಿರೋ ಯಾವುದೇ ಒಳ್ಳೆ ಪಾಠನೂ ಈ ಜನ್ಮದಲ್ಲಿ ಮರೆಯಲ್ಲ ನಾನು. ಎಲ್ಲಿಗೆ ಹೋಗ್ತಾ ಇದೆಯಾ? ಏನು ಹೆದರ್ಕೋಬೇಡ, ನಾನೇನು ಮನೆ ಬಿಟ್ಟು ಹೋಗ್ತಿಲ್ಲ. ಮನೆ ಬಿಟ್ಟು ಹೋಗಿರೋ ನನ್ನ ಚಿನ್ನು ಬಗ್ಗೆ ವಿಚಾರಿಸೋದಕ್ಕೆ ಹೋಗ್ತಿದ್ದೀನಿ. ಗೊಂಬೆ, ನೀನು ಎಲ್ಲಿಗಾದರೂ ಹೋಗು. ನಿನಗೆ ಅವಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನಂಥ ಸುಂದರವಾಗಿರೋ ಹುಡುಗಿರು ಸಂಜೆ ಹೊತ್ತಿನಲ್ಲಿ ಹೊರಗಡೆ ಹೋಗಬಾರ್ದು. ಈಗಿನ ಕಾಲದ ಹುಡುಗರು ಯಾರೂ ಒಳ್ಳೆಯವರು ಇರೋದಿಲ್ಲ. ಏಕೆ, ನೀನು ನ್ಯೂಸ್ ಪೇಪರ್ ಓದೋದಿಲ್ವಾ? ಬರೀ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ನನ್ನ ತಂಗಿ ಚಿನ್ನು ಬಗ್ಗೆ ಯೋಚನೆ ಮಾಡು. ಮಾತು ಕೊಡಬೇಡ ಗೊಂಬೆ. ಸಂಜೆ ಆಗ್ತಿದೆ, ಹೊರಗಡೆ ಹೋಗಬೇಡ ಅಷ್ಟೇ. ನನ್ನ ಮಾತು ಕೇಳು. ಓ ನಂದನ್, ಪಾಪ ಡಲ್ಲಾಗಿದೆಯಾ? ಏನು ಮಾವ ಹೀಗೆ ಕೇಳ್ತಾ ಇದ್ದೀನಿ? ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಾ ಇದ್ದೀರಾ? ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ. ಇನ್ನು ಏನು ಅರ್ಥ ಆಗ್ಬೇಕು ಸರ್ ನಿಮ್ಗೆ? ಇನ್ನು ಏನು ಅರ್ಥ ಆಗ್ಬೇಕು? ಆಗ್ಬಾರ್ದು ಅನರ್ಥ ಎಲ್ಲ ಹಾಗೆ ಹೋಗಿದ್ಯಲ್ಲ. ನಿಮ್ ತಾಯಿ ನೋಡ್ಕೊಳ್ಳಿ ಅಂತ ನನ್ನ ಚಿನ್ನನ ನಿಮ್ ಮನೆಗೆ ಕಳಿಸ್ದೆ. ನಿಮ್ ತಾಯಿ ಸರಿ ಹೋದ್ರು, ನಿಮ್ ತಾಯಿ ಚೇತರಿಸ್ಕೊಂಡ್ರು. ಹಗ್ಲು ರಾತ್ರಿ ನನ್ ಚಿನ್ನು ನಿಮ್ ತಾಯಿ ನೋಡ್ಕೊಂಡ್ಲು. ಆ ನನ್ ತಂಗಿ ಎಲ್ಲಿ ಚಂದನ್? ದಡ ಸೇಸಿದ ದೋಣಿ ಹುಟ್ಟು ಹೆಸ್ಯೋ ಕೆಟ್ಟ ವಂಶ ನಿಮ್ದು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಂದನ್. ನದಿ ದಾಟಿದ ಮಾತ್ರಕ್ಕೆ ನದಿ ದಾಟಿಸಿದ ಅಂಬಿದನ್ನ ಯಾವತ್ತೂ ಮರಿಬಾರ್ದು ಕಣೋ. ಜೊತೆ ನಿನಗೆ ಸಿಟ್ಟು ಬಂದಿದೆ ಅಂತ ಗೊತ್ತು, ಬೇಜಾರಾಗಿದೆ ಅಂತಲೂ ಗೊತ್ತು. ನಿನಗಷ್ಟೇ ಅಲ್ಲ, ನಿಮ್ಮ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ, ಎಲ್ಲರಿಗೂ ನಿನಗೆಷ್ಟು ಬೇಜಾರಿದೆಯೋ ಅಷ್ಟೇ ಬೇಜಾರಾಗಿದೆ. ಚಿನ್ನು ಮನೆ ಬಿಟ್ಟು ಹೋದಾಗಿಂದ ತಾತ ಊಟ ಮಾಡಿಲ್ಲ, ಅಮ್ಮ ಮಾತ್ರೆ ತಗೊಂಡಿಲ್ಲ. ಯಾರನ್ನ ಅಂತ ಸಮಾಧಾನ ಮಾಡಲಿ? ನನ್ನನ್ನು ಸಮಾಧಾನ ಮಾಡೋರು ಯಾರು? ಚಂದನ್, ಅವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಏನೋ ಬೇಜಾರು ಮಾಡ್ಕೊಂಡು ಹೋಗಿರ್ತಾಳೆ. ಇವತ್ತೋ ನಾಳೆನೋ ಮನೆಗೆ ವಾಪಸ್ ಬರ್ತಾಳೆ. ಅಷ್ಟಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂದ್ರೆ ಹೇಳಿದ ಮಾತೆ ಕೇಳ್ತಾ ಇಲ್ಲ ಇವಳು. ಇಷ್ಟು ದೊಡ್ಡ ಸಿಟಿಲಿ ಅವಳನ್ನ ಎಲ್ಲಿಂದ ಹುಡುಕ್ತಾಳೆ? ಮಾ ಪ್ಲೀಸ್, ನಿನ್ನ ಸಮಸ್ಯೆ ನಿನಗೆ, ನನ್ನ ಸಮಸ್ಯೆ ನನಗೆ. ನನ್ನ ಸಮಸ್ಯೆಗೆ ನಾನೇ ಉತ್ತರ ಹುಡ್ಕೋತೀನಿ. ಡೋಂಟ್ ವರಿ ಅತ್ತೆ, ನಾನು ಇವಳ ಜೊತೆ ಹೋಗ್ತೀನಿ. ಬೇಕಾಗಿಲ್ಲ, ಯಾರು ನನ್ನ ಜೊತೆ ಬರೋದ್ ಬೇಕಾಗಿಲ್ಲ.
ನಿನ್ನನ್ನು ನಂಬ್ಕೊಂಡು ನನ್ನ ತಂಗಿನ ನಿಮ್ಮ ಮನೆಗೆ ಕಳ್ಸದ್ನಲ್ಲ, ನನಗ್ ನಾನು ಹೊಡ್ಕೋಬೇಕು. ನಿಮ್ಮ ಮನೇಲಿರೋ ಪ್ರತಿಯೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಲ್ಲ ನನ್ನ ತಂಗಿ. ಏನ್ ಮಾಡಿದ್ರಿ ಅವಳನ್ನ? ತಪ್ಪಾಯಿತು ಚಿನ್ನು. ಯಾವತ್ತು ತಪ್ಪು ಮಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾಡಬಾರ್ದು ತಪ್ಪನ್ನು ಮಾಡಿದ್ದೀನಿ. ನಾನು ಗಂಡಸಾಗಿ ಈ ಜಗತ್ತಲ್ಲಿ ಹೇಗೋ ಬದುಕ್ತೀನಿ. ಆದರೆ ನೀನು ಈ ಕೆಟ್ಟ ಜಗತ್ತಲ್ಲಿ ಹೆಂಗೆ ಬದುಕ್ತೀಯ? ನಿನ್ನ ಕತ್ತಿಗೆ ಯಾರು ತಾಳಿ ಕಟ್ಟದ್ನೋ ಅವನು ತುಂಬ ದೊಡ್ಡ ಮನುಷ್ಯ ಚಿನ್ನು. ಆದರೆ ಅವನು ಯಾವ ಸ್ಥಿತಿಲಿದ್ದಾನೆ ಅಂತ ನಿನಗೆ ಹೆಂಗೆ ಅರ್ಥ ಆಗುತ್ತೆ? ಚಿನ್ನು, ಚಂದನ್ ನಿನ್ನ ಹೆಂಡತಿ ಅಂತ ಒಪ್ಕೊಳ್ದೇ ಇರಬಹುದು, ಆದರೆ ನೀನು ಚಂದನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಚಿನ್ನು, ನೀನು ಯಾವ ಕಾರಣಕ್ಕೂ ನಿನ್ನ ಅಕ್ಕನ ಸುಖಕ್ಕೆ ತೊಂದರೆ ಮಾಡಲ್ಲ ಅಂತ ಈ ನಿನ್ನ ಅಣ್ಣನಿಗೂ ಹೇಳ್ದೆ ಮನೆ ಬಿಟ್ಟು ಹೋಗಿದ್ಯಾ ಅಲ್ವಾ? ನಾನು ಯಾರ ಪರ ಇರಲಿ? ನಾನು ನೀನು ನಿರಾಕರಿಸಿದ ನಿನ್ನ ಗಂಡನ ಪರ ಇರಲ್ಲ, ಅಥವಾ ಇವನೇ ನನ್ನ ಗಂಡ ಅಂತ ನಂಬ್ಕೊಂಡಿರೋ ಶ್ರುತಿ ಅಕ್ಕನ ಪರ ಇರಲ್ಲ? ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತಾನೆ ಅರ್ಥ ಆಗ್ತಿಲ್ಲ. ಅನ್ನ ಕೊಟ್ಟ ಚಂದನ್ ಜೊತೆ ಇರಲ್ಲ, ಅಥವಾ ಸಂಬಂಧ ಕೊಟ್ಟ ತಂಗಿ ಜೊತೆ ಇರಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ದೇವ್ರಿಗೆ ಗೊತ್ತಾಗದೆ ಇದ್ಮೇಲೆ ಮನುಷ್ಯನ ನನಗೆ ಹೆಂಗೆ ಗೊತ್ತಾಗಬೇಕು? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ಇದ್ಮೇಲೆ ನಾನೇನು ಮಾಡಲಿ ದೇವ್ರೆ? ನನ್ನ ಗೆಳೆಯನಿಗೆ ನನ್ನ ತಂಗಿನ ಹೆಂಡತಿ ಅಂತ ಒಪ್ಕೊ ಅಂತ ಹೇಳಬೇಕಾಗಿತ್ತ, ಅಥವಾ ಪ್ರೀತಿಸಿದ ಹುಡುಗಿನ ಮದುವೆ ಆಗು ಅಂತ ಹೇಳ? ಚಿನ್ನು ಮನೆ ಬಿಟ್ಟು ಹೋಗಿರೋದು ನಿನಗೆ ಎಷ್ಟು ಬೇಜಾರಾಗಿದೆಯೋ ನನಗೂ ಅಷ್ಟೇ ಬೇಜಾರಾಗಿದೆ ಶ್ರುತಿ. ಬುದ್ಧಿವಂತರಾದವರು ಅದನ್ನು ಅರ್ಥ ಮಾಡ್ಕೋಬೇಕು. ಚಂದನ್, ನನ್ನ ಸಂಕಟ ನನಗೆ. ಚಿನ್ನುಗೆ ಬೆಂಗಳೂರು ಏನು ಅಂತಾನೆ ಗೊತ್ತಿಲ್ಲ. ಅವ್ಳು ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಆ ನನ್ನ ಸಂಕಟ ನಿನಗೆ ಅರ್ಥ ಆಗಲ್ಲ ಬಿಡು. ನಿನ್ ಮೇಲೆ ಭರವಸೆ ಇಟ್ಕೊಂಡು ನನ್ನ ತಂಗಿನ ನಿಮ್ ಮನೆಗೆ ಕಳಿಸ್ದೆ. ನನ್ನ ನಂಬಿಕೆನ ಉಳಿಸ್ಕೊಂಡ್ಯಾ ನೀನು? ನನ್ನ ತಂಗಿ ನಿಮ್ ಮನೆ ಬಿಟ್ಟು ಹೋಗೋದಕ್ಕೆ ಒಂದ್ ಕಾರಣ ಅಂತ ಇರ್ಬೇಕಲ್ವಾ? ಏನ್ ಕಾರಣ? ಯಾರ್ ಕಾರಣ? ನಿಮ್ ಮನೆ ಕಳ್ಸ್ಕೊಟ್ಟಿದ್ ನನ್ನ ತಂಗಿನ ವಾಪಸ್ ನಮ್ ಮನೆ ಕರ್ಕೊಂಡ್ ಬಂದ್ ಬಿಡೋ ಜವಾಬ್ದಾರಿ ನಿಂದು ತಾನೆ. ಶ್ರುತಿ, ಸ್ವಲ್ಪ ಸುಮ್ಮನಿರ್ತೀಯಾ? ಅಷ್ಟೊತ್ತಿಗೆ ಮಾತಾಡ್ತಾನೆ ಇದೆಯಾ, ನಾನು ಕೇಳಿಸ್ಕೊತಾನೆ ಇದ್ದೀನಿ. ಯಾಕೆ ಕಿರ್ಚಾಡ್ತಿದ್ಯಾ? ಕಿರ್ಚಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಿನಗೆ ನಿನ್ನ ತಂಗಿ ಕಂಡ್ರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ನನಗೂ ತಂಗಿ ಮನೆ ಬಿಟ್ಟು ಹೋದಾಗಿಂದ ನನಗೂ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಕೇಳ್ದೆ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ನಾನೆಷ್ಟು ಮಟ್ಟಿಗೆ ಜವಾಬ್ದಾರಿ ಶ್ರುತಿ? ಹಾ ಅಲ್ಲ, ನಿನ್ ತಂಗಿ ಅಂತ ಬಡ್ಕೋತಿಯಲ್ಲ, ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿನಗೆ ಹೇಳ್ಬಿಟ್ಟೋದ್ಲ ಅವಳು? ನಾನು ನೀನು ಜಗಳ ಆಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಶ್ರುತಿ. ಯಾವುದೇ ಕಾರಣಕ್ಕೂ ನನ್ನನ್ನು ಬೇಜವಾಬ್ದಾರಿ ಮನುಷ್ಯ ಅಂತ ಕರಿಬೇಡ. ಎಷ್ಟೇ ಕಷ್ಟ ಆದ್ರೂ ಚಿನ್ನು ನನ್ನ ಜವಾಬ್ದಾರಿ ಅಂತ ನಾನು ಮಾತು ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೊಳ್ತೀನಿ. ಚಿನ್ನು ನಿನ್ನ ಜವಾಬ್ದಾರಿ ಅಂತ ಯಾರಿಗೆ ಮಾತು ಕೊಟ್ಟಿದ್ಯಾ ಚಂದನ್? ನಿನ್ ಜವಾಬ್ದಾರಿ ಅಂತ ನಿನ್ ತಾಯಿಗೆ ಮಾತು ಕೊಟ್ಟಿದ್ಯಾ ಚಂದನ್? ಹೌದು, ನನ್ನ ತಾಯಿ ಮಾತು ಕೊಟ್ಟಿದ್ದಾರೆ. ನನಗೆ ಗೊತ್ತು ಚಂದು, ನಿಮ್ಮ ಮನೇಲಿ ನಿಮ್ಮ ತಾಯಿ ಒಬ್ಬರೇ ಚಿನ್ನನ ಚೆನ್ನಾಗಿ ನೋಡ್ಕೊಳ್ಳೋದು. ಕೆಲಸದ ಬಗ್ಗೆ ಏನಾಯಿತು? ಎಲ್ಲಾದರೂ ಕೆಲಸ ಖಾಲಿ ಇದೆಯಂತ? ಇಲ್ಲ ಲಕ್ಷ್ಮಿ, ನೀನು ಮಾಡೋ ಅಂಥ ಕೆಲಸ ಎಲ್ಲೂ ಸಿಗಲಿಲ್ಲ. ಎಲ್ಲ ಕಡೆ ವಿಚಾರಿಸಿ ನೋಡಿದ್ವಿ, ಎಲ್ಲೂ ಕೆಲಸ ಖಾಲಿ ಇಲ್ವಂತೆ. ನೀನು ಮಾಡೋ ಅಂಥ ಕೆಲಸ ಖಾಲಿ ಇಲ್ಲ. ಖಾಲಿ ಇರೋ ಕೆಲಸ ನೀನು ಮಾಡೋಕ್ಕಾಗಲ್ಲ. ಒಂದು ಕಡೆ ಕೆಲಸ ಖಾಲಿ ಇದೆಯಂತೆ, ಅದು ಬೇರೆ ರಾಜ್ಯದಲ್ಲಿ. ಅಕ್ಕ, ಎಲ್ಲಿ ಕೆಲಸ ಖಾಲಿರೋದು? ಎಲ್ಲಿದ್ರೂ ಪರವಾಗಿಲ್ಲ ಅಕ್ಕ, ನಾನು ಹೋಗ್ತೀನಿ. ಬೇರೆ ರಾಜ್ಯ ಬೇರೆ ದೇಶ
ಎಲ್ಲಿದ್ರೂ ಪರವಾಗಿಲ್ಲ, ಆದರೆ ಇಲ್ಲಿಂದ ದೂರ, ಅವ್ರ ಕಣ್ಣಿಂದ ಅಕ್ಕಣ್ಣಿಂದ ಆದಷ್ಟು ದೂರ ಹೋದರೆ ಸಾಕು. ನನ್ನ ಹೊಟ್ಟೆ ಪಾಡಿಗೆ ನನ್ನ ಬದುಕೋಸ್ಕರ ಒಂದೇ ಒಂದು ಕೆಲಸ ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕಕ್ಕ. ಮುಂಬೈಯಲ್ಲಿ ಕೆಲಸ ಇದೆ, ಹೋಗ್ತೀಯಾ? ಹಾಂ ಅಕ್ಕ, ಹೋಗ್ತೀನಿ. ಅಲ್ಲ ಕಣೆ, ನೀನು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತೀಯಾ? ಅಕ್ಕ, ನಂಗೆ ಭಾಷೆ ಬರ್ದಿದ್ರೆ ಏನಂತೆ, ದೇವ್ರು ನನಗೆ ಮಾತಾಡೋಕ್ಕೆ ನಾಲ್ಗೆ ಕೊಟ್ಟಿದ್ದಾನೆ. ಕೆಲವ್ರಿಗೆ ಅದೂ ಇರಲ್ಲ, ನೋಡೋಕ್ಕೆ ಕಣ್ಣಿರಲ್ಲ, ಕೆಲಸ ಮಾಡೋಕ್ಕೆ ಕೈ ಇರಲ್ಲ, ಓಡಾಡೋಕ್ಕೆ ಕಾಲಿರಲ್ಲ. ಆದರೆ ಆ ದೇವರು ನನಗೆಲ್ಲನೂ ಕೊಟ್ಟಿದ್ದಾನೆ. ನಾನು ಹೆಂಗೋ ಕಣ್ಸನ್ನೆ ಕೈ ಸನ್ನೆ ಹೆಂಗೋ ಮಾಡ್ಕೊಂಡು ಬದಿಕೊಳ್ತೀನಕ್ಕ. ಇಲ್ಲ ಲಕ್ಷ್ಮಿ, ನೀನು ನನ್ನ ತಂಗಿ ಥರ. ನನಗೆ ತಂಗಿ ಇದ್ದಿದ್ರೆ ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಊರಿಗೆ ಕೆಲಸ ಕಳಿಸ್ತಾ ಇರಲಿಲ್ಲ. ನಿನ್ನನ್ನು ಕಳಿಸಲ್ಲ, ನಿನಗಿದೇ ಊರಲ್ಲೇ ಕೆಲಸ ಕೊಡಿಸ್ತೀನಿ. ಅಕ್ಕ, ಬೆಂಗಳೂರಿನಾಗ ಬೇಡ ಅಕ್ಕ. ಅಕ್ಕ, ನೀನು ಆಗಲೇ ಹೇಳ್ದಲ್ಲ, ಮೈಸೂರಿನಾಗೆ ಯಾರೋ ವಯಸ್ಸಾದವರು ಅವ್ರನ್ನ ನೋಡ್ಕೋಬೇಕು ಅಂತ. ನಂಗೆ ಅದೇ ಕೆಲಸ ಕೊಡ್ಸಕ್ಕ. ನಿನ್ ಚಿನ್ನು ಸುನೀತಾ ಮನೇಲೆ ಇರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೇಳ್ತಾನೆ ಇದೀನಲ್ಲ, ಚಿನ್ನುಗೆ ಸುನೀತಾ ಬಿಟ್ರೆ ಬೇರೆ ಯಾರೂ ಗೊತ್ತಿಲ್ಲ. ಚಿನ್ನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಂತೆ. ಪ್ರಜ್ಞೆ ತಪ್ಪು ಬಿದ್ದಿದ್ದ ಚಿನ್ನುಗೆ ಸುನೀತಾನೇ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸಿದ್ದು. ಇವತ್ತು ಚಿನ್ನು ಜೀವಂತವಾಗಿದ್ದಾಳೆ ಅಂದ್ರೆ ಅದಕ್ಕೆ ಸುನೀತಾನೇ ಕಾರಣ. ಸೊ ಅವಳು ಸುನೀತಾ ಮನೆಗೆ ಬಿಟ್ರೆ ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀ ಅವಳನ್ನ ಹುಡ್ಕೊಂಡು ಸುನೀತಾ ಮನೆಗೆ ಹೋಗ್ತೀಯ ಅಂತ ಚಿನ್ನು ಗೊತ್ತಿರುತ್ತಲ್ವಾ? ಆ ಕಾರಣಕ್ಕೆ ಅವಳು ಸುನೀತನ ಮನೆಗೆ ಹೋಗಿರಲ್ಲ ಅಂತ ನಾನು ಅನ್ಕೊಳ್ತೀನಿ. ಇನ್ನೆಲ್ಲಿಗೆ ಹೋಗಿರ್ತಾಳೆ? ಸರಿಮ್ಮ, ನೀನ್ ಹೇಳ್ದಂಗೆ ಕೇಳ್ತೀನಿ. ಸುನೀತನ ಮನೆಗೆ ಹೋಗೋಣ. ಆದ್ರೆ ಅವ್ರ ಮನೆ ಅಡ್ರೆಸ್ ಗೊತ್ತಾ ನಿನ್ಗೆ? ಇಲ್ಲ, ಆದ್ರೆ ಸುನೀತಾ ವರ್ಕ್ ಮಾಡೋ ಹಾಸ್ಪಿಟಲ್ ನನಗೆ ಗೊತ್ತು. ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರ ಅಡ್ರೆಸ್ ಕೊಡ್ತಾರಲ್ವಾ? ನೀನೊಂದು ಸ್ವಲ್ಪ ಬೇಗ ಓಡಿಸ್ತೀಯಾ? ನಿನ್ನಂಥ ಹಟ್ಮಾರಿ ಹುಡುಗಿನ ನಾನು ಎಲ್ಲೂ ನೋಡಲಿಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ನಾನು ಒಂದ್ಸಲ ಹೇಳಿದ್ನಲ್ಲ, ಕಳ್ಸಲ್ಲ ಅಂದಮೇಲೆ ಕಳ್ಸಲ್ಲ. ಅಕ್ಕ, ನೀನು ನನ್ನ ಕಣ್ಣೆದುರಿಗೆ ಇರಬೇಕು ಲಕ್ಷ್ಮಿ. ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತ ನನಗೆ ಪ್ರತಿ ಕ್ಷಣ ಗೊತ್ತಾಗ್ತಾ ಇರಬೇಕು. ಇಷ್ಟು ದಿನ ನೀನು ಶ್ರುತಿ ಮನೇಲಿದ್ದೆ, ನನಗೆ ಯಾವ ಯೋಚನೆನೂ ಇರಲಿಲ್ಲ. ಆದರೆ ಈಗ ಯಾವುದೋ ಗೊತ್ತಿಲ್ಲದೆ ಇರೋ ಊರಿಗೆ ನಾನು ನಿನ್ನನ್ನು ಕಳಿಸಲ್ಲ. ಅಕ್ಕ, ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ವಾ? ನಾನು ಯಾವ ಸ್ಥಿತಿಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ನನ್ನಿಂದ ನನ್ನ ಅಕ್ಕನ ಬಾಳು, ನನ್ನ ಗಂಡನ ಬಾಳು ಹಾಳಾಗ್ಬೇಕಾ? ನನಗೆ ಜೀವನ ಕೊಟ್ಟು ಗಂಡ, ಜೀವ ಕೊಟ್ಟ ಅಕ್ಕ, ಇವರಿಬ್ರಿಗೂ ದ್ರೋಹ ಮಾಡಿ ನಾನು ಹೆಂಗೆ ಸಂತೋಷವಾಗಿರ್ಲಿ ಅಕ್ಕ? ಅಕ್ಕ, ಅರ್ಥ ಮಾಡ್ಕೋ. ಶ್ರುತಿ ಅಕ್ಕನಿಗೆ ಚೆನ್ನಾಗಿ ಗೊತ್ತು ಈ ಊರಲ್ಲಿ ನಿನ್ನ ಬಿಟ್ರೆ ನಂಗೆ ಬೇರೆ ಯಾರೂ ಗೊತ್ತಿಲ್ಲ ಅಂತ. ಅವಳು ಯಾವ ಕ್ಷಣ ಆದರೂ ಇಲ್ಲಿ ಬರ್ಬೋದು, ಯಾವತ್ತಿದ್ರೂ ಬಂದೇ ಬರ್ತಾಳಕ್ಕ. ಅವಳು ಬರೋಕ್ಕೂ ಮೊದಲೇ ನಾನು ಇಲ್ಲಿಂದ ದೂರ ಹೊರಟೋಗ್ಬೇಕಕ್ಕ. ನಾನೇನಾದರೂ ಆ ಮನೆಗೆ ತಿರ್ಗಾ ಹೋದರೆ ಅದರಿಂದ ಯಾರೂ ಸಂತೋಷವಾಗಿರಲ್ಲ ಅಕ್ಕ. 10 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ರಿಗೆ ಕೆಟ್ಟದಾದ್ರೂ ಪರವಾಗಿಲ್ಲ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಕ್ಕ, ಆದರೆ ನಾನು ಇಷ್ಟಪಡೋರು ಸುಖವಾಗಿರಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ್ವೆ. ನೀನು ಎಲ್ಲಿಗೆ ಹೋಗ್ತೀಯಾ? ಎಷ್ಟು ದೂರ ಹೋಗ್ತೀಯಾ? ಎಷ್ಟೇ ದೂರ ಹೋದರೂ ನೀನು ನಿನ್ನ ನೆನ್ನೆನ ಬದಲಾಯಿಸೋಕ್ಕಾಗಲ್ಲ. ಬದಲಾಯಿಸೋಕ್ಕೂ ಆಗಲ್ಲ, ಮರೆಯೋಕ್ಕೂ ಆಗಲ್ಲ ಅಂತ ನಂಗೆ ಗೊತ್ತು. ಆದರೆ ನಾನು ಅವ್ರ ಕಣ್ಣಿಂದ ಎಷ್ಟು ದೂರ ಇರ್ತೀನೋ ಅವರು ಅಕ್ಕನೂ ಅಷ್ಟೇ ಸಂತೋಷವಾಗಿರ್ತಾರೆ. ನಿನ್ನ ಕೈ ಮುಗಿತೀನಿ ಸುನೀತಕ್ಕ. ನನ್ನನ್ನು ಈ ಮನೆಯಿಂದ ಎಷ್ಟು ಬೇಗ ಕಳಿಸ್ತೀಯೋ ಅಷ್ಟೇ ಒಳ್ಳೆಯದು. ನನ್ನಿಂದ ನಿನಗೆ ತೊಂದರೆ ಆಗೋದು ನಂಗೊಂದು ಚೂರು ಇಷ್ಟ ಇಲ್ಲ ಅಕ್ಕ.